ವಿದ್ಯಾರ್ಥಿಗಳೇ, ಇದು 10ನೇ ತರಗತಿಯಲ್ಲಿ ಅಭ್ಯಾಸ 1.3ರಲ್ಲಿ ಮೊದಲನೇ ಪ್ರಶ್ನೆ 2,7,12 12ರ 10 ಪದಗಳವರೆಗೆ ಅಂತೇಳಿ ಐತಿ. ಇಲ್ಲಿ ಮೊದಲನೇ ಪದ 2 ಆಗ್ತದೆ, ಹೌದಾ? 2 ಮತ್ತು ಮೊದಲ ಮತ್ತು ಎರಡನೇ ಪದ ನಡುವೆ ಏನು ಡಿಫ್ರೆನ್ಸ್ ಐತೆ? ಅದು ಡಿ ಈಸ್ ಈಕ್ವಲ್ಸ್ ಟು 7 - 2 = 5, ಹೌದಾ? ಎನ್ ಈಕ್ವಲ್ಸ್ ಟು ಎಷ್ಟು ಪದಗಳವರೆಗೆ? 10 ಪದಗಳವರೆಗೆ. ಅದನ್ನು SN = ಕಂಡುಹಿಡಬೇಕಾಗ್ತದೆ ನಾವು. SN ಈಸ್ ಈಕ್ವಲ್ಸ್ ಟು n/2 2a + n - 1 × d ಅಂತೇಳಿ ಫಾರ್ಮುಲನ ಯೂಸ್ ಮಾಡ್ತೀವಿ. ಎನ್ನ ಬೆಲೆ 10 ಐತಲ್ಲ, ಅದಕ್ಕೆ SN ಅಂದರೆ SN = n ಅಂದರೆ 10/2, ಹೌದಾ? ನೆಕ್ಸ್ಟ್ ಇಲ್ಲಿ 2 ಐತಿ, 2 ಬರೀರಿ. ಎ ಐತಿ, ಏನ ಬೆಲೆ 2 ಐತಿ, ಪ್ಲಸ್ ಎನ್ ಅಂದರೆ ಬೆಲೆ ಏನದ 10 ಐತಿ, -1 ಡಿ ಅಂದರೆ 5. 10/2 ಅಂದರೆ ಏನಾಗ್ತದೆ ಅಂದರೆ 5 ಆಗ್ತೈತಿ. ಇಲ್ಲಿ 2 1s 2 5s 10, ಹೌದಾ? ಇಲ್ಲಿ 5 ಬರ್ತದೆ, 2 2s 4 ಬರ್ತದೆ, ಪ್ಲಸ್ 10 - 1 ಅಂದರೆ 9 × 5. ಇಲ್ಲಿ 5 ಬರ್ತದೆ, 4 + 9 5s 9 5 45, 5 45 + 4 ಅಂದರೆ 49, ಅಂದರೆ 5 × 49 ಅಂದರೆ 245. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ಇಲ್ಲಿ -37, -33, -29ರ 12 ಪದಗಳವರೆಗೆ ಅಂತೇಳಿ ಕೊಟ್ಟಾರೆ. ಎ ಅಂದರೆ -37, ಡಿ ಅಂದರೆ -33, -37, ಹೌದಾ? n = 12. ಇಲ್ಲಿ -33 ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಆಗ್ತದೆ. 37 ಅಂದರೆ ಎಷ್ಟು ಬರ್ತದೆ? -33 + 37 ಅಂದರೆ 4 ಬರ್ತೈತಿ. ಎನ್ನ ಬೆಲೆ ಅಂದರೆ ಇಲ್ಲಿ 12 ಐತಿ, ಹೌದಾ? SN = n/2 2a + n - 1 × d 12/2 2 1s 2 6s 12, ಹೌದಾ? 6 ಬಂತು. ಇಲ್ಲಿ 2 a ಅಂದರೆ -37 ಪ್ಲಸ್ n ಅಂದರೆ 12 - 1 d ಅಂದರೆ 4, ಹೌದಾ? ಇಲ್ಲಿ 6 ಬರ್ತೈತಿ. 2 × -37 ಅಂದರೆ -74 ಬರ್ತದೆ, ಪ್ಲಸ್ 12 - 1 ಅಂದರೆ 11 × 4 ಅಂದರೆ 44. ಇಲ್ಲಿ -7 + 44 ಅಂದರೆ -30 ಆಗ್ತದೆ. 6 × -30 ಅಂದರೆ -180 ಆಗುತ್ತದೆ. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆಯಲ್ಲಿ 0,6 1.7 2.5ರ 100 ಪದಗಳವರೆಗೆ, ಹೌದಾ? 0.6 ಅನ್ನೋದು ಏನ ಬೆಲೆ ಆಗ್ತದೆ? ಡಿ ಅಂದರೆ 1.7 - 0.6 ಅಂದರೆ 1.1 ಬಂತು ಡಿನ ಬೆಲೆ. ಎನ್ ಅಂದರೆ ಏನೈತಿ? ಇಲ್ಲಿ ವ್ಯಾಲ್ಯೂ 100 ಐತಿ. SN = n/2 2a + n - 1 × d. ಎನ್ ಅಂದರೆ 100, S100 = 100/2 ಅಂದರೆ 2 1s 2 50s 100, ಹೌದಾ? 2 ಏನ ಬೆಲೆ ಅಂದರೆ 0.6 ಪ್ಲಸ್ ಎನ್ ಅಂದರೆ 100 - 1 ಡಿ ಅಂದರೆ 1.1, ಹೌದಾ? 50 ಬಂತು. 2 × 0.6 ಅಂದರೆ 1.2, 100 - 1 ಅಂದರೆ ಎಷ್ಟಾಗ್ತದೆ? 100 - 1 ಅಂತಂದರೆ 100 - 1 ಅಂದರೆ 99 × 1.1, ಹೌದಾ? ಇಲ್ಲಿ 1.2 ಪ್ಲಸ್ 99 × 1.1 ಅಂದರೆ 108.9, 50 × 110.1 ಅಂದರೆ 5505 ಆಗ್ತೈತೆ, ಹೌದಾ? ಇದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ ಇದೆ. ಎಲ್ಲ ಸೇಮ್ ಮೆಥಡ್ ಇರ್ತಾವೆ, ಸ್ವಲ್ಪ ಮೈನಸ್ನಲ್ಲಿ, ಪ್ಲಸ್ನಲ್ಲಿ, ಡೆಸಿಮಲ್ನಲ್ಲಿ ಅಥವಾ ದಶಮಾಂಶನಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ 1/5, 1/12, 1/10 ರ 11 ಪದಗಳವರೆಗೆ. ಎ ಅಂದರೆ 1/15, ಡಿ ಅಂದರೆ 1/12 - 1/15 ಅಂದರೆ ಎಷ್ಟಾಗ್ತದೆ? ಇಲ್ಲಿ ಎಷ್ಟಾಗ್ತದೆ? 12 ಮತ್ತು 15 ಲಸ ತೆಗೆದ್ರೆ 60 ಬರ್ತೈತಿ, ಹೌದಾ? 12 ಮತ್ತು 15 ಲಸ ತೆಗೆದ್ರೆ ಎಷ್ಟಾಗ್ತದೆ? ಇಲ್ಲಿ ನೋಡ್ರಿ, 12 ಒಂದಲೇ 12, ಇಲ್ಲಿ 15 ಆ್ಯಸ್ ಇಟ್ ಈಸ್ ಬಂತು. 3 5 15, 5 ಒಂದಲೇ 5, 36 × 5, 36 ಇಂಟು ಇಲ್ಲ ಆ್ಯಕ್ಚುಲಿ ಇದು 12 × 15 ಅಂದರೆ ಎಷ್ಟಾಗ್ತದೆ ಅಂದರೆ 60 ಆಗ್ತೈತಿ. ಇಲ್ಲಿ 12 5 60, 15 4 60 ಅಂದರೆ 5 - 1 5s 5, 1 4s 4, ಮೈನಸ್ ಅದು ಮೈನಸ್ 1/60, ಹೌದಾ? ಇಲ್ಲಿ ಎನ್ ಅಂದರೆ 11/2 ಆಗ್ತದೆ. ಇಲ್ಲಿ SN ಅಂದಲ್ಲಿ 11 ಬರ್ತೈತೆ. 2 ಅಂದರೆ 2 ಆ್ಯಸ್ ಇಟ್ ಈಸ್. ಎ ಅಂದರೆ 1/15 ಪ್ಲಸ್ ಎನ್ ಅಂದರೆ 11 - 1, ಡಿ ಅಂದರೆ 1/60, 11/2 ಬರ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ 15 ಐತೆ, ಇಲ್ಲಿ ಎಂತವ್ರಿ
15 ಅಂದರೆ ಎಷ್ಟಾಗ್ತದೆ ನೋಡ್ರಿ ಇಲ್ಲಿ 12 2 ಇಂಟು 2 1 2 2/15 ಪ್ಲಸ್ ಇಲ್ಲಿ 1 ಐತಿ 1/60 ಹೌದಾ. ಇಲ್ಲಿ 11 ಮೈನಸ್ 1 ಅಂದರೆ ಏನಾಗ್ತದೆ 10 ಆಗ್ತದೆ. 10 ಇಂಟು 1 ಅಂದರೆ ಏನಾಗ್ತದೆ 10 ಆಗ್ತದೆ. 10/60 ಅಂತೇಳಿ ಬರ್ತೀವಿ ನಾವು. ಇಲ್ಲಿ 2 1 2 /15 ಹೌದಾ. ಇದು ಎಷ್ಟಾಗ್ತದೆ ಇಲ್ಲಿ ಅಂತಂದರೆ ಎಲ್ ಸಿ ಎಮ್ ತೆಗೆದ್ರೆ 30 ಆಗ್ತೈತಿ. 0 0 ಕ್ಯಾನ್ಸಲ್ ಮಾಡಿರಿ. ಏನು 0 0 ಕ್ಯಾನ್ಸಲ್ ಮಾಡಿದರೆ ಏನಾಗ್ತದೆ ಇಲ್ಲಿ ಅಂತಂದರೆ ಇಲ್ಲಿ ನೋಡ್ರಿ 15 2 30 ಆಗ್ತದೆ. ಮತ್ತು ಇಲ್ಲಿ 6 ಉಳಿತಲ್ಲ, ಇಲ್ಲಿ 0 0 ಕ್ಯಾನ್ಸಲ್ ಆದಮೇಲೆ 6 ಉಳಿದಿತ್ತು. 6 5 30 ಆಗ್ತದೆ ಹೌದಾ. ಇದು 2 2 4 ಆಗ್ತದೆ. 1 5 5 ಆಗ್ತದೆ. ಇಲ್ಲಿ ಪ್ಲಸ್ ಅದ ಪ್ಲಸ್ ಬರ್ತಾರೆ. 11/2 5 + 4 ಅಂದರೆ 9 ಆಗ್ತದೆ /30 ಆಗ್ತದೆ. 11 9 99 3 2 6 ಅಂದರೆ 60. ಎಷ್ಟು ಕ್ಯಾನ್ಸಲ್ ಮಾಡಿದರೆ ಎಷ್ಟಾಗ್ತದೆ ಅಂತ 33/2 ಆಗ್ತಾಯಿತ್ತು. ಅದೇ ರೀತಿಯಾಗಿ ಎರಡನೇ ಮೇನ್ ಕ್ವಶನ್ನಲ್ಲಿ ಇವುಗಳ ಮೊತ್ತ ಕಂಡುಹಿಡಿಯಿರಿ ಅಂತೇಳಿ ಐತೆ ಹೌದಾ. ಇಲ್ಲಿ 7 + 10 ಇಂಟು 1/2 + 14 + 84 ಅಂತ ಐತಿ. ಇಲ್ಲಿ 7 ಅನ್ನೋದು ಏನಾಗ್ತದೆ ಎನ ಬೆಲೆ ಆಗ್ತದೆ. ಇಲ್ಲಿ ಡಿನ ಬೆಲೆ ಏನಾಗ್ತದೆ ಅಂದರೆ 10⁻1/2 ಆಗ್ತದೆ. -7 ಅಂದರೆ -a = 2 10s 20 20 + 1 ಅಂದರೆ 21/2 ಆಗ್ತದೆ. -7 ಅಂದರೆ 21 7 2 14 /2 ಹಂಗೆ ಇರ್ತದೆ. 21 - 14/2 ಅಂದರೆ ಎಷ್ಟು ಬರ್ತೈತೆ ಅಂದರೆ 7/2 ಬರ್ತದೆ. an = ಅಂದರೆ L = 84 ಅಂತೇಳಿ ತೊಗೊತೀವಿ. ಏನು ಇಲ್ಲಿ an ಅಂದರೆ ಯಾವುದಕ್ಕೆ ಸಮವಾಗಿರ್ತದೆ ಅಂದರೆ ಎಲ್ಲಿಗೆ ಸಮವಾಗಿರ್ತದೆ. ಎಲ್ನ ಬೆಲೆ 84 ಬರ್ತೈತೆ. an = a + n - 1 ಇಂಟು ಡಿ. an ಅಂದರೆ ಏನಂತೇಳಿ ತೊಗೊಂಡ್ವಿ ನಾವಿಲ್ಲಿ 84 ತೊಗೊಂಡ್ವಿ. = 7 ಬರ್ತೈತಿ ಪ್ಲಸ್ n - 1 ಡಿ ಅಂದರೆ ಏನಾಗ್ತದೆ ಇಲ್ಲಿ ಅಂತಂದರೆ 7/2 ಆಗ್ತೈತಿ. 84 -7ನ ಈ ಕಡೆ ತಂದರೆ ಏನಾಗ್ತದೆ -7 ಆಗ್ತದೆ. = n - 1 7/2. 84 - 7 ಅಂದರೆ ಏನಾಗ್ತದೆ 77 ಆಗ್ತದೆ. 84 - 7 ಮಾಡಿದ್ರೆ 14 7 ಆದರೆ ಎಷ್ಟು ರೀ 7 ಉಳಿತದೆ 67 ಆಗ್ತೈತಿ ಹೌದಾ. 67 77 ಆಗ್ತೈತಿ ಹೌದಾ. 77 ಇಂಟು 7/2 ಇದ್ದನ್ನ ಏನು ಮಾಡ್ತೀವಿ 84 77 ಬಂತಲ್ಲ. ಇಲ್ಲಿ 77 ಇಂಟು 2 ಅಂದರೆ 77 ಇಂಟು 2 /7 = n - 1 ಅಂತೇಳಿ ಬರ್ತೀವಿ. ಇಲ್ಲಿ n - 1 = 11. ಇಲ್ಲಿ ನೋಡ್ರಿ 7 1s 7 1s 7 1s 11 2s ಎಷ್ಟಾಗ್ತದೆ 11 2 ಇಲ್ಲಿ 22 ಆಗ್ತದೆ. n = -1 ಈ ಕಡೆ ತಂದರೆ +1 ಆಗ್ತದೆ. 20 + 1 ಅಂದರೆ ಎನ್ನ ಬೆಲೆ ಏನು ಬರ್ತೈತಿ ಇಲ್ಲಿ ಎನ್ನ ಬೆಲೆ 23 ಅಂತೇಳಿ ಬರ್ತೈತಿ. ಅದನ್ನು SN ಕಂಡುಹಿಡಿಬೇಕಲ್ಲ. SN = n/2 a + l ಅಂತೇಳಿ ಬರ್ತೀವಿ. SN ಅಂದರೆ 23 ಬರ್ತದೆ = n ಅಂದರೆ 23 ಬರ್ತದೆ /2. ಏನ ಬೆಲೆ ಅಂದರೆ 7 ಐತಿ 7 ಬರ್ತೀವಿ. l ಅಂದರೆ 84. 77 + 84 ಅಂದರೆ 91. ಈ 91 23/2 ಏನಾಗ್ತದೆ ಗುಣಾಕಾರ ಆಗ್ತೈತಿ. ಅಂದರೆ 2023 /2 ಅಂತೇಳಿ ಬರ್ತೈತಿ ಹೌದಾ. ಅದೇ ರೀತಿಯಾಗಿ ಮಕ್ಕಳೇ ಎರಡನೇ ಪ್ರಶ್ನೆ ನೋಡ್ರಿ. ಇಲ್ಲಿ 34 + 32 + 30 + 7 10 ಅಂತೇಳಿ ಐತಿ ಹೌದಾ. ಎನ ಬೆಲೆ ಅಂದರೆ 34 ಆಗ್ತದೆ. ಡಿನ ಬೆಲೆ ಅಂದರೆ 32 - 34 ಅಂದರೆ -2 ಆಗ್ತೈತಿ. 10 ಅನ್ನೋದು ಏನಾಗ್ತದೆ ಅಂದರೆ an ನ ಬೆಲೆ ಆಗ್ತೈತಿ ಹೌದಾ. an = a + n - 1 ಇಂಟು ಡಿ. an ಅಂದರೆ ಏನು ಬರ್ತದೆ ಇಲ್ಲಿ 10 ಬರ್ತದೆ = a ನ ಬೆಲೆ ಅಂದರೆ 34 + n - 1 ಇಂಟು ಡಿ ಅಂದರೆ -2. ಇಲ್ಲಿ 10 34 ಎಡಗಡೆ ಬಂದರೆ ಏನಾಗ್ತದೆ -34 ಆಗ್ತದೆ = n - 1 ಇಂಟು -2. ಇಲ್ಲಿ ನೋಡ್ರಿ 10 - 34 ಅಂದರೆ -24 ಆಗ್ತದೆ. ಇಲ್ಲಿ ಇಂಟು -2 -2 ಏನಾಗ್ತದೆ ಡಿವೈಡ್ ಆಗ್ತದೆ. 2 1s 2 1s 2 2s - ಕ್ಯಾನ್ಸಲ್. n - 1 ಅಂದರೆ ಎಷ್ಟು ಬರ್ತೈತಿ 12 ಬರ್ತದೆ. ಇಲ್ಲಿ n = ಅಂತೇಳಿ ತೊಗೊಂಡ್ರೆ -1 ಬಲಗಡೆ ಹೋದ್ರೆ ಏನಾಗ್ತದೆ ಇಲ್ಲಿ 12ಕ್ಕೆ ಪ್ಲಸ್ ಆಗ್ತದೆ. ಅಂದರೆ ಎಷ್ಟು ಬರ್ತದೆ ಇಲ್ಲಿ 13 ಬರ್ತೈತಿ ಹೌದಾ. ಈಗ SN ನ ಬೆಲೆ ಹೆಂಗೆ ಕಂಡುಹಿಡಿಬೇಕು. SN = n/2 ಇಂಟು a + l. n ಅಂದರೆ ಏನಾಗ್ತದೆ ಇಲ್ಲಿ 13 ಆಗ್ತದೆ. n ಅಂದರೆ ಏನದಿಲ್ಲಿ 13 ಅದು = n ಅಂದರೆ 13 /2. a ಅಂದರೆ ನೋಡ್ರಿ ಇಲ್ಲಿ 34 ಐತಿ. l ಅಂದರೆ ಏನದ 10 ಅದು
ಹೌದಾ. 34 + 10 ಅಂದರೆ ಏನಾಗ್ತದೆ 44 ಆಗ್ತದೆ. 32/2 2 1s 2 2s 2 2s ಅಂದರೆ 13 × 22 ಅಂದರೆ 286 ಆಗ್ತೈತೆ. 13 ಗುಣಕಾರ 82 ಅಂದರೆ 286 ಆಗುತ್ತದೆ ಇದರ ಮೊತ್ತ. ಅದೇ ರೀತಿಯಾಗಿ ಮಕ್ಕಳೇ ಮೂರನೇ ಪ್ರಶ್ನೆ ನೋಡ್ರಿ. ಇಲ್ಲಿ -5 ಐತಿ +-8 ಆಗುತ್ತೆ. ಹೌದಾ. +-11 + 1 -230 235. ಇಲ್ಲ ಎನ ಬೆಲೆ ಏನಾಗ್ತದೆ ಇಲ್ಲಿ ಅಂತಂದರೆ -5 ಆಗ್ತದೆ, ಡಿನ ಬೆಲೆ -8 ಆಗ್ತದೆ, ಮತ್ತಿಲ್ಲಿ -5. ಹೌದಾ. =, -8 ಇಲ್ಲಿ ಒಂದು ಮೈನಸ್ ಇರ್ತದಲ್ಲ, ಏನು ಮೈನಸ್ ಇಂಟು ಮೈನಸ್ ಅಂದರೆ ಏನಾಗ್ತದೆ +5 ಆಗ್ತದೆ, -3. ಹೌದಾ. AN = L ಅಂದರೆ -230 ಅಂತೇಳಿ ಆಗ್ತೈತೆ. ಈ AN ಬೆಲೆ ಕಂಡುಹಿಡ್ಬೇಕು. ಅದಾದಮೇಲೆ SN ಬೆಲೆ. AN ಅಂದರೆ ಏನು ಬಂದೈತಿ ಇಲ್ಲಿ -230 ಬಂದದ, A ಅಂದರೆ -5 ಬಂದದ, ಪ್ಲಸ್ ಆ್ಯಸ್ ಇಟ್ ಇಸ್ ಸೇಮ್, N - 1 ಆ್ಯಸ್ ಇಟ್ ಇಸ್ ಸೇಮ್. ಡಿ ಅಂದರೆ ಬೆಲೆ ಏನು ಬಂದೈತಿ ಇಲ್ಲಿ ಅಂದರೆ -3 ಬಂದೈತಿ. ಹೌದಾ. -230 -5 ಈ ಕಡೆ ತಂದರೆ +5 = N - 1 -3. ಇಲ್ಲಿ -230 ಇಲ್ಲಿ -3 ಇದಕ್ಕೆ ಡಿವೈಡ್ ಆದರೆ ಏನಾಗ್ತದೆ ಮೈನಸ್ ಮನೆಗೆ ಕಳಿಸ್ರಿ 75 ಬರ್ತದೆ, = N - 1 3 1 3 3 7 21 1 ಉಳಿತು 3 5 15, ಹಂಗಾಗಿ ಇಲ್ಲಿ 75 ಆಗ್ತದೆ. ಇದ್ರನ್ನ ಬಲಗಡೆ ತಂದರೆ ಏನಾಗ್ತದೆ ಇಲ್ಲಿ 75 N - 1. ಹೌದಾ. N = -1 ಈ ಕಡೆ ತಂದರೆ 75ಕ್ಕೆ +1 ಆದರೆ N ನ ಬೆಲೆ 76 ಆಗುತ್ತದೆ. SN = N/2 A + L. SN ಅಂದರೆ S76. ಹೌದಾ. ಇಲ್ಲಿ N ನ ಬೆಲೆ 76 ಬಂತಲ್ಲ, ಅದಕ್ಕೆ ಇಲ್ಲಿ Nಗೆ ಅಪ್ಲೈ ಮಾಡ್ಕೊತೀವಿ. N ಅಂದರೆ 76 / 2. A ಅಂದರೆ -5, L ಅಂದರೆ ಏನು ಬಂದೈತಿ -230. 76/2 ಮೈನಸ್ ಅಂದರೆ ಪ್ಲಸ್ ಆಗ್ತದೆ, ಅದಕ್ಕೆ -235. ದೊಡ್ಡ ಸಂಖ್ಯೆ ಮೈನಸ್ ಆಯ್ತಲ್ಲ, ಹಂಗಾಗಿ 2 1s 2 2 3s 6 1 ಉಳಿತು 2 8s 16 ಅಂದರೆ 38 × -235 ಅಂದರೆ -8930 ಇದರ ಮೊತ್ತ ಆಗುತ್ತದೆ, SN ನ ಮೊತ್ತ. ಹೌದಾ. ಅದೇ ರೀತಿಯಾಗಿ ಸಮಾಂತರ ಶ್ರೇಣಿಯಲ್ಲಿ ಅಂತೇಳಿ ಐತೆ. ಹೌದಾ. ಇದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ, ಮತ್ತು ಹಾಗೆ ಮುಂದಿನ ವಿಡಿಯೋದಲ್ಲಿ ಪ್ಲೇ ಲಿಸ್ಟ್ನಲ್ಲಿ ಅಪ್ಲೋಡ್ ಮಾಡಲಾಗಿರುತ್ತದೆ.